ಪ್ರಮುಖವಾಗಿ ಹೈಕೋರ್ಟ್ ಇವತ್ತು ತೆಗೆದುಕೊಂಡಂಥ ಒಂದು ಸ್ಟ್ಯಾಂಡ್ ಏನಿದೆ ಅದು ಸಾರ್ವಜನಿಕರಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರ್ದು. ಜನಸಾಮಾನ್ಯರನ್ನು ನೀವು ಇಬ್ಬಂದಿಗೆ ಸಿಗಿಸ್ತಿದ್ದೀರಾ. ಸರ್ಕಾರ ಮತ್ತು ನೌಕರರ ನಡುವೆ ಇರತಕ್ಕಂಥ ಒಂದು ಸಮಸ್ಯೆಗೆ ಜನರು ಯಾಕೆ ಪನಿಷ್ಮೆಂಟ್ ತಗೋಬೇಕು ಅಂತೇಳಿ? ಹೌದು, ಇದರಲ್ಲಿ ದಿಸ್ ಇಸ್ ದ ಮೇನ್ ಕಾಸ್. ನಾವು ಏನಕ್ಕೆ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಹಾಕಿದ್ದು ಅಂದರೆ ಇದೊಂದೇ ಮೇನ್ ರೀಸನ್ಗೆ. ಇಲ್ಲಿ ಕೋರ್ಟ್ ತುಂಬ ಒಳ್ಳೆ ಆದೇಶ ತೊಗೊಂತು ದಟ್ ನೀವು ಏನೋ ಸರ್ಕಾರ ಮತ್ತು ನಿಮ್ಮದು ಮಧ್ಯ ಇರ್ಬೋದು. ಹೌದು, ಇದು KSRTC ತುಂಬ ದೊಡ್ಡ ಸಂಘಟನೆ. ಈ ಸಂಘಟನೆಯಲ್ಲಿ ನಾವು ಸ್ಟ್ರೈಕ್ ಮಾಡ್ತೀವಿ ಅಂದ್ಬಿಟ್ಟು ಪಬ್ಲಿಕ್ಕಿಗೆ ನೀವು ತೊಂದರೆ ಕೊಡೋಕ್ಕಾಗಲ್ಲ. ಇವಾಗ ಪಬ್ಲಿಕ್ಕಿಗೆ ತೊಂದರೆ ಕೊಟ್ಟರೆ ಗೌರ್ಮೆಂಟ್ ವಿಲ್ ಪ್ಲೀಡ್ ಅನ್ನೋ ಥರ ಆಟಗಳು ಆಡೋಕ್ಕಾಗಲ್ಲ. ಬಿಕಾಸ್ ಯು ಕಾಂಟ್ ಹೋಲ್ಡ್ ದ ಪಬ್ಲಿಕ್ ಆನ್ ಅ ರ್ಯಾನ್ಸಮ್. ಪಬ್ಲಿಕ್ ಈಸ್ ಅ ಬಿಗ್ಗರ್ ಸ್ಪೇಸ್, ಬಿಗ್ಗರ್ ಜಾಗ ಆ್ಯಂಡ್ ಬಿಗ್ಗರ್ ಪೀಪಲ್ ಆರ್ ಇನ್ವಾಲ್ವ್ಡ್. ಸೊ ಯು ಕಾಂಟ್ ಹೋಲ್ಡ್ ಅ ರ್ಯಾನ್ಸಮ್ ಆಫ್ ದ ಪಬ್ಲಿಕ್ ಅಂದ್ಬಿಟ್ಟು ಅವರಂದ್ರು ಇಲ್ಲ, ತಡೆಗಡಿಬೇಕು ಈ ಇಲೀಗಲ್ ಸ್ಟ್ರೈಕ್ ಇದು ಅಂತ ಆರ್ಡರ್ ಮಾಡಿದ್ರು. ಒಂದು ವೇಳೆ ಅನಧಿಕೃತವಾಗಿ ಏನಾದರೂ ಪ್ರತಿಭಟನೆ ಮುಂದುವರಿಸಿದ್ದೆ ಆದರೆ ಎಸ್ಮಾ ಜಾರಿ ಮಾಡ್ಬೋದು. ಸರ್ಕಾರಕ್ಕೆ ಎಲ್ಲ ರೀತಿಯ ಅವಕಾಶಗಳಿವೆ. ಆದಾಗ್ಯೂ ಕೂಡ ಪ್ರಮುಖವಾಗಿ ಈ ನಿಟ್ಟಿನಲ್ಲಿ ನೌಕರರ ಸಮಸ್ಯೆನ ಬಗೆಹರಿಸ್ಕೊಳ್ಳೋದಕ್ಕೆ ಸರ್ಕಾರ ಇದು ಹೈಕೋರ್ಟ್ ಯಾವುದಾದ್ರೂ ಮಾರ್ಗೋಪಾಯಗಳನ್ನ ಸೂಚನೆ ಕೊಡ್ತಾ? ಅದ್ರ ಬಗ್ಗೆ ಏನು ಸ್ಪೆಸಿಫಿಕ್ ಆಗಿ ಹೇಳಿಲ್ಲ. ದ ಗೌರ್ಮೆಂಟ್ ಸೆಟ್ ದಟ್ 7ನೇ ತಾರೀಕು ನೆಕ್ಸ್ಟ್ ಇದಿದೆ ಅಂತ, ಏನೋ ನೆಕ್ಸ್ಟ್ ಹಿಯರಿಂಗ್ ಆಫ್ ದಿ ಲೇಬರ್ ಕಮಿಷನ್ ಜೊತೆ ಇದೆ ಅಂತ. ಸೊ ಆ ಟೈಮಲ್ಲಿ ಇಫ್ ದೇರ್ ಸಮಥಿಂಗ್ ಏನಾದ್ರು ಒಂದು ಫ್ರೂಟ್ಫುಲ್ ಒಪಿನಿಯನ್ನು ಅಥವಾ ಏನಾದ್ರು ಕನ್ಸೆನ್ಸಸ್ ಬಂದರೆ ಅಲ್ಲಿ ಗೊತ್ತಾಗುತ್ತೆ. ಸೊ 7ಗೆ ಕೋರ್ಟ್ ವಿಚಾರಣೆ ಇಟ್ಕೊಂಡಿದ್ದಾರೆ. ಅವತ್ತಿನ ದಿನ ಏನಾದ್ರು ಜಾರಿಗೊಳಿಸಿದ್ರೆ ಆವಾಗ ಕೋರ್ಟಿಗೆ ಬಂದು ಹೇಳ್ಕೋಬಹುದು. ಇದಿಷ್ಟು ಕೂಡ ಹೈಕೋರ್ಟ್ಗೆ PIL ಅನ್ನು ಸಲ್ಲಿಸಿದಂತಹ ದೀಕ್ಷಾ ಅಮೃತೇಶ್ ಅವರು ಹೇಳ್ತಿರ್ತಕ್ಕಂಥದ್ದು. ಕ್ಯಾಮರಾಮನ್ ರಘು ಜೊತೆ ಶಿವಪ್ರಸಾದ್, TV9 ಬೆಂಗಳೂರು.